ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆಸೆ ಇತ್ತು, ಮಹಿಳಾ ಮೀಸಲಾತಿನ ತರಬೇಕಂತಕ್ಕಂಥದ್ದು ಸುಮಾರು ದಶಕಗಳ ಏನು ಆಸೆ ಇತ್ತು. ಆ ಆಸೆಯಂತೆ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆದಮೇಲೆ ಹೆಂಗಾದರೂ ಮಾಡಿ ಎಷ್ಟು ವಿರೋಧ ಕಾಂಗ್ರೆಸ್ ಇಂಡಿ ಕೂಡ ಮಾಡಿದ್ರು ಕೂಡ ಅದನ್ನು ಮಹಿಳಾ ಮೀಸಲಾತಿನ ಕೊಡಬೇಕು, ಸಮಾನತೆ ತರಬೇಕು. ಮಹಿಳೆಯರು ಸಾಕಷ್ಟು ಕಾರ್ಖಾನೆ ಇರ್ಬೋದು, ಇವತ್ತು ಸಾಕಷ್ಟು ಪೈಲಟ್ಗಳಾಗಿದ್ದಾರೆ, ಸಾಕಷ್ಟು ನಮ್ಮ ಸೇನೆಯಲ್ಲಿರ್ತಕ್ಕಂಥದ್ದು ಮಹಿಳೆಯರು ಕೂಡ ಇವತ್ತು ಸಬಲೀಕರಣಕ್ಕೆ ಒತ್ತು ಕೊಟ್ಟು ಬಿಜೆಪಿಯಲ್ಲಿ ಇವತ್ತು ಪ್ರಧಾನಮಂತ್ರಿಗಳ ವಿಕಸಿತ ಭಾರತ ಮುಂಚೂಣಿಯಲ್ಲಿ 33% ಏನು ಮೀಸಲಾತಿಯನ್ನು ಇವತ್ತು ತರಬೇಕು ಅಂತ ವಿಶೇಷವಾಗಿ ಏನು ಸಂಸತ್ನಲ್ಲಿ ಕರೆದಿರ್ತಕ್ಕಂಥ ಅಧಿವೇಶನದಲ್ಲಿ 16ನೇ ತಾರೀಕು 17ನೇ ತಾರೀಕು ಸಾಕಷ್ಟು ಅದರ ಬಗ್ಗೆ ಚರ್ಚೆಗಳು ನಡೆದಿದೆ. ಆ ಚರ್ಚೆಗಳಲ್ಲಿ ಪರಕ್ಕಿಂತನೂ ಅತಿ ಹೆಚ್ಚು ಇಂಡಿ ಕೂಟದಿಂದ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮೋದಿಜಿಯವರ ಆಸೆಯಂತೆ ಭಾರತದಲ್ಲಿ ನಾರಿ ಶಕ್ತಿನ ಗಟ್ಟಿಗೊಳಿಸ್ತಕ್ಕಂಥದ್ದು ವೋಟ್ ಮಾಡಿದಾಗ ವೋಟಲ್ಲಿ ಸೋಲನ್ನು ಏನು ಸರ್ಕಾರ ಕಂಡಿದೆ, ಅದರ ವಿರುದ್ಧವಾಗಿ ಸೋಲನ್ನ ರಿಸಲ್ಟ್ ನೋಡ್ತಾ ಇದ್ದಂಗೆ ಇಡೀ ದೇಶ ನೋಡ್ತಾ ಇತ್ತು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮುಖಂಡರ ಮುಖವಾಡ ಕಳಿಸಿ ಬಿದ್ದಿದೆ. ಯಾಕಂತ ಹೇಳಿದ್ರೆ ಅವರ ಸಂತೋಷ, ಅವರ ಮುಖದಲ್ಲಿರ್ತಕ್ಕಂಥ ನಗು ದೇಶದ ಹೆಣ್ಮಕ್ಳ ಮೇಲೆ ತೋರಿಸ್ತಕ್ಕಂಥ ಏನು ಅವರ ಮುಖಕ್ಕೆ ಮಸಿಗೊಳಿಸ್ತಕ್ಕಂಥದ್ದು ಜಗಜ್ಜಾಹೀರಾತಾಗಿದೆ. ಅವರ ಕಾಂಗ್ರೆಸ್ನ ನಡೆ ಹೆಣ್ಮಕ್ಳಿಗೆ ಎಲೆಕ್ಷನ್ ಬಂದಾಗ 2,000 ರೂಪಾಯಿ ಕೊಡ್ತೀವಿ, ಮನೆಗೆ ಬಸ್ಸಲ್ಲಿ ಫ್ರೀ ಕೊಡ್ತೀವಿ, ತಿಂಗಳಿಗೆ ಒಂದಷ್ಟು ದುಡ್ಡು ಕೊಡ್ತಕ್ಕಂಥದ್ದು ತೋರಿಸಿದ್ರೆ ಸಾಕು, ಓಟ್ ಹಾಕ್ತಾರೆ, ರಾಜಕಾರಣ ಮಾಡ್ಬಿಡ್ತಕ್ಕಂಥದ್ದು ಏನಿದೆ ಕಾಂಗ್ರೆಸ್ನವರ ನಡವಳಿಕೆ ಇವತ್ತು ಮುಖವಾಡ ಕಳಚಿ ಬಿದ್ದಿದೆ. ಮೋದಿಜಿಯವರ ಏನಿತ್ತು, ಮೋದಿಜಿಯವರಿಗೆ ಸರ್ಕಾರಕ್ಕೆ ಮಾಡಿದ ಅವಮಾನ ಅಲ್ಲ ಇದು. ಇದು ದೇಶದ ಇಡೀ ನಾರಿ ಶಕ್ತಿ ಹೆಣ್ಮಕ್ಳಿಗೆ ಮಾಡಿರ್ತಕ್ಕಂಥ ಅವಮಾನ ಆಗಿದೆ. ಇದೇನಾದ್ರೂ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ದಾಗಿದ್ರೆ ಈ ಒಂದು ನಿರ್ಣಯನ ಸುವರ್ಣ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಶಾಸನ ಆಗ್ತಾ ಇತ್ತು. ಇದಕ್ಕೆ ವಿರುದ್ಧ ಮಾಡಿರ್ತಕ್ಕಂಥ ಇಂಡಿ ಕೂಟ, ಕಾಂಗ್ರೆಸ್ ಕೂಟ ಮುಂಬರುವ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ಹೆಣ್ಮಕ್ಳು ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿದೆ. ಆದರೆ ಅವರು ಆಗ್ತಾ ಇದ್ದು ಇಷ್ಟಕ್ಕೆ ಮುಂಚೆ ಹೆಣ್ಮಕ್ಳ ಬಗ್ಗೆ ಆಗಲಿ, ಸರ್ಕಾರದ ಬಗ್ಗೆ ಆಗಲಿ, ದೇಶದ ಬಗ್ಗೆ ಆಗಲಿ ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಮೊಸಳೆ ಕಣ್ಣೀರು ಅಂತಕ್ಕಂಥದ್ದು ಜಾಹೀರಾತಾಗಿದೆ. ಇವತ್ತು ಒಬ್ಬ ಸಂಸದ ಕ್ಷೇತ್ರದಲ್ಲಿ ಸಾಕಷ್ಟು ಜನಸಂಖ್ಯೆ ಜಾಸ್ತಿ ಆಗಿರತಕ್ಕಂಥದ್ದು ಆಗಿದೆ. ಅದನ್ನು ಇವತ್ತು 40ರಿಂದ 45, 49 ಲಕ್ಷ ಒಬ್ಬ ಸಂಸದನ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಜನಸಂಖ್ಯೆ. ನಾವು ಭಾರತ ಸರ್ಕಾರದಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಇದನ್ನು ಡಿಲಿಮಿಟೇಷನ್ ಮಾಡಬೇಕು ಮಾಡ್ತಕ್ಕಂಥದ್ದನ್ನು ಕೈಗೆತ್ತಿಕೊಂಡಿದ್ದ ಕಾರಣ ಎಲ್ರಿಗೂ ಸಮಾನತೆ ಕೊಡಬೇಕು, ಇವನು ನಮ್ಮ ದಕ್ಷಿಣ ಭಾರತಕ್ಕೂ ಕೂಡ ಸಮಾನವಾಗಿ ಕೊಡಬೇಕಂತ ಏನು ಪರ್ಸೆಂಟೇಜ್ ಹೇಳಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನವರ ಮುಖವಾಡ ಕಳಚಿ ಬಿದ್ದಿದೆ. ಕಾಂಗ್ರೆಸ್ನವ್ರಿಗೊಂದು ನೀತಿ, ಬಿಜೆಪಿಗೊಂದು ನೀತಿ ಅಂತಕ್ಕಂಥದ್ದು ಉದಾಹರಣೆ ಬೆಂಗಳೂರಿನಲ್ಲಿ ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈಗ ಅದಕ್ಕೆ ಬಿಜೆಪಿಯವರು ಕೂಡ ಒಮ್ಮತದಿಂದ ಸಹಮತ ಕೊಟ್ಟಿದ್ದಾರೆ. ಒಂದು ರಾಜ್ಯ ಉದ್ಧಾರ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಸರ್ಕಾರ ಕಾಂಗ್ರೆಸ್ ಇದ್ರೂ ಕೂಡ 5 ಭಾಗಗಳನ್ನು ಮಾಡಿರ್ತಕ್ಕಂಥದ್ದು, ಕ್ಷೇತ್ರ ವಿಂಗಡಣೆ ಎಲ್ಲ ಮಾಡಿರ್ತಕ್ಕಂಥದ್ದನ್ನ ಇವಾಗ ಆಗಿದೆ. ಮುಂಬರುವ ದಿನಗಳಲ್ಲಿ ಬೆಂಗಳೂರಿನ ಕರ್ನಾಟಕನ ದೊಡ್ಡ ಮಟ್ಟಕ್ಕೆ ಕೈಗೂಡಿಸಿದೆ. ಆದರೆ ಇಲ್ಲಿ ಕಾಂಗ್ರೆಸ್ಗೊಂದು ನ್ಯಾಯ, ದೇಶದಲ್ಲಿ ಬಿಜೆಪಿ ಮಾಡಕ್ಕೆ ಹೋದ್ರೆ ಒಂದು ನ್ಯಾಯ ತೋರಿಸಿರ್ತಕ್ಕಂಥದ್ದು ಈಗಾಗಲೂ ಆಗಿದೆ. ಆದರೆ ಕಾಂಗ್ರೆಸ್ನವ್ರಿಗೆ ಮಸೂದೆಗಳನ್ನು ವಿರೋಧ ಮಾಡ್ತಕ್ಕಂಥದ್ದು ಏನು ಹೊಸದೇನಲ್ಲ. ಆರ್ಟಿಕಲ್ 370 ಮಾಡಿದಾಗ ವಿಧೇಯಕಕ್ಕೂ ಸಾಕಷ್ಟು ವಿರೋಧ ಮಾಡಿದರು. ಆದರೆ ಸಾಕಷ್ಟು ಗಟ್ಟಿ ಮನಸ್ಸಿಂದ ಇವತ್ತು ಬಿಜೆಪಿಯಲ್ಲಿ ಏನು ಮಸೂದೆ ಮಂಡನೆ ಮಾಡ್ತಕ್ಕಂಥದ್ದನ್ನ ಎಲ್ಲರೂ ಒಗ್ಗೂಡಿಸಿ ಒಮ್ಮತವನ್ನು ತಗೊಂಡು ಆರ್ಟಿಕಲ್ 370 ತರ್ತಕ್ಕಂಥದ್ದು ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ಕಷ್ಟಾರ್ಥಕ್ಕಾಗಿ ಇವತ್ತು ಅದು ಆಗಿರೋದಾಗಿದೆ. ಅದು ಇದಕ್ಕೂ ಕಾಂಗ್ರೆಸ್ ಇಂಡಿ ಕೂಡ ವಿರುದ್ಧ ಮಾಡಿತ್ತು. ಅದ್ರ ಜೊತೆಗೆ ಅಯೋಧ್ಯ ಶ್ರೀರಾಮ ದೇವಸ್ಥಾನ ಕಟ್ಟಿಸೋದಕ್ಕೂ ಕೂಡ ವಿರುದ್ಧ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಸು.
ತ್ರಿವಳಿ ತಲಾಖನ್ನ ಕೂಡ ರದ್ದತಿ ವಿರೋಧ ಮಾಡಿತ್ತು ಕಾಂಗ್ರೆಸ್ನಲ್ಲಿ. GST ಮಾಡಬೇಕಂದ ಕೂಡ ವಿರೋಧ ಮಾಡಿದರು. ಅದರಲ್ಲಿ ಸರ್ಜಿಕಲ್ ಏರ್ ಸ್ಟ್ರೈಕು ಮತ್ತು ಆಪರೇಷನ್ ಸಿಂಧೂರು ಮಾಡಿದವು ಕೂಡ ಎಲ್ಲ ಈ ಒಂದು ಇದಕ್ಕೆ ವಿರೋಧ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಮಾಡ್ಕೊಂಡ್ಬಂದಿದೆ. ಇವತ್ತು ಕಾಂಗ್ರೆಸ್ನ ವಿರೋಧ ಸರ್ಕಾರದ ಮೇಲೆ, ಮೋದಿ ಮೇಲೆ ಸತತವಾಗಿದೆ. ಅವರು ಇವತ್ತು ಜಯ ಸಿಕ್ಕಿರುವುದು ಮುಂಬರುವ ದಿನಗಳಲ್ಲಿ, ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಕ್ಕಂಥದ್ದು ನಡೆಯುತ್ತೆ. ಹೆಣ್ಮಕ್ಳು ಒಗ್ಗಟ್ಟಾಗಿದ್ದಾರೆ. ದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳ ನಾರಿ ಶಕ್ತಿ ಸಬಲೀಕರಣ ಮಾಡ್ತಕ್ಕಂಥದ್ದು ಆಗುತ್ತೆ. ಮುಂಬರುವ ಚುನಾವಣೆಯಲ್ಲಿ ಯಾವುದೇ ವಿರೋಧ ಇರೋದಿಲ್ಲ. ಅವಿರೋಧವಾಗಿ ಈ ಮಸೂದೆಯನ್ನು ತರ್ತಕ್ಕಂಥದ್ದು ಹೆಣ್ಮಕ್ಳು ಶಕ್ತಿ ಕೊಡ್ತಾರೆ. ಇವತ್ತು ಕಾಂಗ್ರೆಸ್ನ ಮುಖವಾಡ ಕಳಿಸಿಬಿದ್ದಿರೋದ್ರಿಂದ ನಾವು ಕೂಡ ಇಡೀ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲಿ ಇವತ್ತು ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಹೆಣ್ಮಕ್ಳು ಇವತ್ತು ನಮ್ಮ ಸೇವಾ ಸೌಧದಿಂದ ನೇರ ಕೋಟಿ ಸರ್ಕಲ್ನಿಂದ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ವಾಪಸ್ಸು ಬಂದಿರತಕ್ಕಂಥದ್ದು, ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಉಗ್ರವಾದ ಹೋರಾಟವನ್ನು ಮಾಡ್ತಕ್ಕಂಥದ್ದು ಕೈಗೆತ್ತಿಕೊಡ್ತೀವಿ.